ಸ್ನೇಹಿತರೆ, ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನತ್ತಿ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ. ಆ ಊರಿನ ಹೆಸರು ಮಚ್ಚೇರಿ. ಮಚ್ಚೇರಿ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ. ಅಲ್ಲಿರ್ತಕ್ಕಂಥ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ಕಲ್ಲೇಶ್ವರ ದೇವಸ್ಥಾನ ಇರಬೇಕು. ಆ ದೇವಸ್ಥಾನ ಇದೆಯಾ ಅಂತ ನೋಡೋಣ. ಅಕಸ್ಮಾತ್ ಅದಿದ್ರೆ ಅದು ಯಾವ ಸ್ಥಿತಿಯಲ್ಲಿದೆ ಅಂತ ಕೂಡ ನೋಡೋಣ. ನೀವು ಫಸ್ಟ್ ಟೈಮ್ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣಕ್ಕೆ ನಿಮಗೆ ಪಟ ಅಂತ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ಅಲ್ಲಿಗೆ ಹೋಗೋಣ. ಸ್ನೇಹಿತರೆ, ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನತ್ತಿ ಇನ್ನೊಂದು ಊರಿಗೆ ಬಂದಿದ್ದೀನಿ. ಈ ಊರಿನ ಹೆಸರು ಮಚ್ಚೇರಿ. ಮಚ್ಚೇರಿ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ. ಸುಮಾರು 9 ಶತಮಾನಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ಸ್ಥಳೀಯರು ವಜ್ರಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಶಿಲಾಶಾಸನದ ಪ್ರಕಾರ ಇದು ಕಲಿದೇವರು ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಕಲಿದೇವರು ಹೋಗಿ ಕಲ್ಲೇದೇವರು, ಕಲ್ಲೇಶ್ವರ ದೇವರು ಅಂತಕ್ಕಂಥದ್ದು ಕರೆಯಲ್ಪಡುತ್ತೆ. ನನ್ನ ಹಿಂದ್ಗಡೆ ಒಂದು ಪಾಳಬಿದ್ದ ಮತ್ತೆ ಸುತ್ತಮುತ್ತಲು ಗಿಡಗಂಡೆಗಳನ್ನ ಬೆಳೆದುಕೊಂಡ ಒಂದು ದೇವಸ್ಥಾನವನ್ನ ನೀವು ನೋಡ್ತೀರಾ. ಈ ಪಾಳಬಿದ್ದ ದೇವಸ್ಥಾನವನ್ನ ಒಂದು ರೌಂಡ್ ನೋಡ್ಕೊಂಬರೋಣ ಬನ್ನಿ. ನನ್ನ ಹಿಂದ್ಗಡೆ ಒಂದು ಪಾಳು ಬಿದ್ದ ದೇವಸ್ಥಾನವನ್ನ ನೀವು ನೋಡಬಹುದು. ಇದರ ಇತಿಹಾಸ ಹುಡುಕೊಂಡ್ರೆ ಸುಮಾರು 9 ಶತಮಾನಗಳ ಹಿಂದೆ ನಾವು ಹೋಗ್ತೀವಿ. ಈ ಸಂಗತಿ ಹೇಗ್ ಗೊತ್ತಾಗತ್ತಪ್ಪ ಅಂದ್ರೆ, ದೇವಸ್ಥಾನದ ಒಳಗೆ ಒಂದು ಶಿಲಾಶಾಸನ ಇದೆ. ಆ ಶಿಲಾಶಾಸನ ಈ ದೇವಸ್ಥಾನದ ಕಥೆಯನ್ನ ಹೇಳುತ್ತೆ. ಬನ್ನಿ ಆ ಶಿಲಾಶಾಸನದ ಸಾರಾಂಶವನ್ನ ನಿಮಗೆ ತಿಳಿಸ್ತೀನಿ. ನನ್ನ ಪಕ್ಕದಲ್ಲಿ ಶಿಲಾಶಾಸನ ಇರತಕ್ಕಂಥದ್ದು ಕಾಣಬಹುದು. ಆದ್ರೆ ಈ ಶಿಲಾಶಾಸನ ಇಲ್ಲಿ ತುಂಡಾಗಿದೆ. ಅದೇ ಒಂದು ಬೇಸರದ ಸಂಗತಿ. ಈ ಶಿಲಾಶಾಸನ ಏನ್ ಹೇಳತ್ತಪ್ಪ ಅಥವಾ ಏನ್ ಬರ್ದಿದ್ಯಪ್ಪ ಅಂತಂದ್ರೆ, ಪ್ರಾರಂಭದಲ್ಲಿ ಎಲ್ಲಾ ಹೊಯ್ಸಳರ ಕಾಲದ ಶಿಲಾಶಾಸನದಲ್ಲಿ ಇರೋ ಹಾಗೆ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಅದೇ ರೀತಿ ಶ್ಲೋಕದಿಂದ ಪ್ರಾರಂಭವಾಗಿ ಹೊಯ್ಸಳರ ದೊರೆ ವಿನಯಾದಿತ್ಯ ಮತ್ತೆ ವಿಷ್ಣುವರ್ಧನನ ವಿಶೇಷಣಗಳನ್ನ ಹೇಳಲಾಗಿದೆ. ಮಚ್ಚೇರಿಯ ಈ ಕಲ್ಲೇಶ್ವರ ದೇವಸ್ಥಾನದ ಶಿಲಾಶಾಸನದಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಅಥವಾ ಅವಧಿಯಲ್ಲಿ ಅಂತ ದಾಖಲಾಗಿದೆ ಹೊರತು ನಿರ್ದಿಷ್ಟವಾಗಿ ಯಾವ ದಿನಾಂಕ ಅಂತ ನಮೂದಾಗಿಲ್ಲ. ಹಾಗಾಗಿ ನಿರ್ದಿಷ್ಟವಾಗಿ ಇದೇ ಇಸ್ವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ವಿಷ್ಣುವರ್ಧನನ ಆಡಳಿತ ಅವಧಿ 1108ರಿಂದ 1142, ಅಂದರೆ ಸುಮಾರು 34 ವರ್ಷ ವಿಷ್ಣುವರ್ಧನ ಆಡಳಿತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಶಿಲಾಶಾಸನ ದಾಖಲಾಗಿ ಹೆಚ್ಚು ಕಡಿಮೆ 900 ವರ್ಷ ಆಗಿರ್ಬೋದು ಅಂತ ಒಂದು ಅಂದಾಜು ಮಾಡಬಹುದು. ಈ ಶಿಲಾಶಾಸನದ ಪ್ರಕಾರ ಹೊಯ್ಸಳರ ದೊರೆ ವಿಷ್ಣುವರ್ಧನ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೊಪ್ಪದೇವ ಅಂತ ಒಬ್ಬ ಮಂತ್ರಿ ಇರ್ತೇನೆ. ಈ ಅವಧಿಯಲ್ಲಿ ಮಚ್ಚೇರಿ ಗ್ರಾಮದಲ್ಲಿ ಮಾಳಗೌಡ ಅಂತ ಒಬ್ಬ ಇರ್ತಾನೆ. ಆತ ಮಚ್ಚೇರಿಯ ಕಲಿದೇವರ ದೇಗುಲಕ್ಕೆ ಈಗಿನ ತರೀಕೆರೆ ತಾಲೂಕಿನ ಇಟ್ಟಿಗೆ 24 ಬಾಡದ ರತ್ನಶಿವ ಪಂಡಿತರ ಮೂಲಕ ದೇಗುಲದ ಜೀರ್ಣೋದ್ಧಾರಕ್ಕೆ ಗದ್ದೆ, ಬೆದ್ದಲು ಜಮೀನು, 4000 ಬಳ್ಳಿಯ ತೋಟ, ನಂದಾದೀಪಕ್ಕೆ 1 ಎಣ್ಣೆಗಾಣ ಹಾಗೂ 10 ಮನೆಯ ನಿವೇಶನ ನೀಡಿರುವ ಬಗ್ಗೆ ಈ ಶಿಲಾಶಾಸನದಲ್ಲಿ ವಿವರಿಸಲಾಗಿದೆ. ಕಾಣ್ತಕ್ಕಂಥ ಶಿಲಾಶಾಸನದಲ್ಲಿ ಜೀರ್ಣೋದ್ಧಾರಕ್ಕೆ ಅಂತ ಬರೆಯಲಾಗಿದೆ. ಆದರೆ ಈ ದೇವಸ್ಥಾನ ಮೊದಲೇ ಇತ್ತು. ಜೀರ್ಣೋದ್ಧಾರಕ್ಕೆ ಮಚ್ಚೇರಿಯ ಮಾಳಗೌಡ ಪಡಿ ಸಲ್ಲಿಸಿದ ಬಗ್ಗೆ ದಾಖಲಾಗಿದೆ. ಅಂದರೆ ಈ ದೇವಸ್ಥಾನ ಹೆಚ್ಚು ಕಮ್ಮಿ 900 ವರ್ಷಕ್ಕಿಂತ ಹಿಂದೆ ನಿರ್ಮಾಣ ಆಗಿರ್ಬೋದು ಅಂತ ಒಂದು ಅಂದಾಜು ಮಾಡಬಹುದು. ಆನಂತರ ಜೀರ್ಣೋದ್ಧಾರ ಕಾರ್ಯ ನಡೆದು ಈ ಸ್ಥಿತಿಗೆ ದೇವಸ್ಥಾನ ಬಂದಿರಬಹುದು. ಈ ಶಿಲಾಶಾಸನದ ಎಡಭಾಗ, ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಭಾಗದಲ್ಲೂ ಕೂಡ ಶಾಸನ ದಾಖಲಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಇದರ ಪ್ರಕಾರ ಅಥವಾ ಇಲ್ಲಿ ಏನು ಬರೆದಿದೆಯಪ್ಪ ಅಂತಂದರೆ, ಮಚ್ಚೇರಿಯ ಪಂಚಮಠದ ಗುರುಗಳು ಆದಂತಹ ರತ್ನಶಿವಯೋಗಿ ಇವರ ಶಿಷ್ಯರಾದ ಅನಂತ ಶಿವಮುನಿಗಳು ಕಲಿದೇವರ ದೇವಸ್ಥಾನವನ್ನು ನಿರ್ಮಿಸಿದರು
ಅದು ಹೇಗಿತ್ತಪ್ಪ ಅಂತಂದ್ರೆ ಅದು ಮೇರು ಪರ್ವತವನ್ನು ಹೋಲುವಂತಿತ್ತು ಅಂತ ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ. ಮತ್ತೆ ದೇವಸ್ಥಾನದ ಸುತ್ತಲೂ ಸಹ ಸುಂದರವಾದ ಉದ್ಯಾನವನ ನಿರ್ಮಿಸಲಾಯಿತು ಅಂತ ಕೂಡ ಬರೆದಿದ್ದಾರೆ. ಈ ಉದ್ಯಾನವನ ಹೇಗಿತ್ತಪ್ಪ ಅಂತಂದ್ರೆ ದೇವೇಂದ್ರನ ಸ್ವರ್ಗೀಯ ಉದ್ಯಾನವನಕ್ಕೆ ಸಮನಾಗಿತ್ತು ಅಂತ ವರ್ಣಿಸಲಾಗಿದೆ. ಅದೇ ರೀತಿ ದೇವಾಲಯದ ಮುಂದೆ ಒಂದು ಕೊಳವನ್ನು ನಿರ್ಮಿಸಲಾಯಿತು ಅಂತ ದಾಖಲಾಗಿದೆ. ಆ ಕೊಳದ ನೀರು ಗೋದಾವರಿ ನದಿ ನೀರಿಗೆ ಹೋಲಿಸಲಾಗಿದೆ. ಮತ್ತೆ ಮುಂದುವರೆದು ಮಾಚೇಶ್ವರ ದೇವರಿಗೆ ಗದ್ದೆ ಮತ್ತೆ ಬೆದ್ದಲು ಜಮೀನು, ಮಾಧವ ದೇವರಿಗೆ ಗದ್ದೆ ಮತ್ತು ಬೆದ್ದಲು ಜಮೀನು ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ಎಡಭಾಗದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು. ವಿಶೇಷವಾಗಿ ಈ ಶಿಲಾಶಾಸನದಲ್ಲಿ ಮುಂಭಾಗ ಮತ್ತೆ ಎಡಭಾಗ ಮತ್ತೆ ಹಿಂಭಾಗ ಬರೆದಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ನಾನು ಆಗಲೇ ಮುಂದೆ ಬರೆದಿರ್ತಕ್ಕಂಥದ್ದು ಏನು ಮತ್ತೆ ಎಡಭಾಗದಲ್ಲಿ ಬರೆದಿರ್ತಕ್ಕಂಥದ್ದು ಏನು ಅಂತಕ್ಕಂಥ ವಿಚಾರನ ನಿಮಗೆ ತಿಳಿಸಿದೆ. ಆದರೆ ಈ ಶಿಲಾಶಾಸನದ ಹಿಂಭಾಗ ಕೂಡ ಬರೆದಿರ್ತಕ್ಕಂಥದ್ದು ನಾವು ಕಾಣಬಹುದು. ಆ ಶಿಲಾಶಾಸನದಲ್ಲಿ ಹಿಂಭಾಗ ಏನು ಬರೆದಿದ್ಯಪ್ಪ ಅಂತಂದ್ರೆ ಕ್ರಿಸ್ತಶಕ 1235 ಜುಲೈ 29ರಂದು ಈ ಶಿಲಾಶಾಸನ ಅಂದರೆ ಈ ಹಿಂದ್ಗಡೆ ಬರೆದಿರ್ತಕ್ಕಂಥದ್ದು ನಾವು ಕಾಣಬಹುದು. ಇದರ ಪ್ರಕಾರ ಮಚ್ಚೇರಿಯ ಮಾಚಗೌಡನ ಮಗ ಕಾಮಗೌಡನು ಅಂತ ಬರೆದಿದೆ. ಆದರೆ ಮುಂದೆ ವಿವರಗಳು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಯಾಕೆ ಅಂದರೆ ಮುಕ್ಕಾಗಿರ್ತಕ್ಕಂಥ ಕಾರಣದಿಂದ ಅದ್ಯಾವುದು ಕೂಡ ವಿವರಗಳು ಲಭ್ಯವಾಗಿಲ್ಲ. ಒಟ್ಟಿನಲ್ಲಿ ಇಷ್ಟು ಮಾತ್ರ ಬರೆದಿರ್ತಕ್ಕಂಥದ್ದು ನಾವು ಕಾಣಬಹುದು. ಈ ಶಿಲಾಶಾಸನದ ಮುಂಭಾಗದಲ್ಲಿ ಜೀರ್ಣೋದ್ಧಾರಕ್ಕೆ ಅಂತ ಬರೆಯಲಾಗಿದೆ. ಆದರೆ ಎಡಭಾಗದಲ್ಲಿ ಯಾರು ದೇವಸ್ಥಾನ ಕಟ್ಟಿಸಿದ್ದು ಅಂತಕ್ಕಂಥದ್ದು ಒಂದು ಬರೆಯಲಾಗಿದೆ. ಆದರೆ ಪಕ್ಕದಲ್ಲಿ ಅನಂತ ಶಿವ ಮುನಿಗಳು ಅಂತಕ್ಕಂಥವ್ರು ಕಲಿದೇವರ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಒಂದು ಪ್ರಶ್ನೆ ಮೂಡುತ್ತೆ, ಏನಪ್ಪ ಅಂತಂದರೆ ಈ ಶಿಲಾಶಾಸನದ ಮುಂಚೂಣಿನಲ್ಲಿ ಯಾಕೆ ಬರೀಲಿಲ್ಲ? ಕಲಿದೇವರ ದೇವಸ್ಥಾನ ಕಟ್ಟಿಸಿದ್ದು ಯಾಕೆ ಬರೀಲಿಲ್ಲ, ಪಕ್ಕದಲ್ಲಿ ಯಾಕೆ ಬರೆದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿ ನಮಗೆ ಕಾಡ್ತಾ ಇದೆ. ಈ ದೇವಸ್ಥಾನದ ನವರಂಗದಲ್ಲಿ ಒಂದು ತುಂಡುಗಲ್ಲು ಬಿದ್ದಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಈ ತುಂಡುಗಲ್ಲಲ್ಲೂ ಸಹ ಶಿಲಾಶಾಸನಗಳನ್ನು ದಾಖಲೆ ಮಾಡಿದ್ದಾರೆ. ಇದರ ಪ್ರಕಾರ ಸುಮಾರು 14ನೇ ಶತಮಾನದಲ್ಲಿ ಈ ಶಿಲಾಶಾಸನವನ್ನು ದಾಖಲೆ ಮಾಡಿದೆ ಅಂತ ಒಂದು ಅಂದಾಜು ಮಾಡಬಹುದು. ಇದರ ಪ್ರಕಾರ ಕಲಿದೇವರ ನಂದಾದೀಪಕ್ಕೆ ಕಾವಿ ಶೆಟ್ಟಿ, ಮಾಚಿ ಶೆಟ್ಟಿ, ಬಲ್ಲಿ ಶೆಟ್ಟಿ, ಕೇತಿ ಶೆಟ್ಟಿ, ಬಿಟ್ಟಿ ಶೆಟ್ಟಿ ಎಂದು ಬರೆಯಲಾಗಿದೆ. ಪ್ರಾಯಶಃ ಇವರೆಲ್ಲ ಸೇರಿಕೊಂಡು ನಂದಾದೀಪಕ್ಕೆ ಗಾಣ ಕೊಟ್ಟಿರ್ಬೋದು ಅಥವಾ ಯಾವುದಾದ್ರು ಜಮೀನುಗಳನ್ನ ದತ್ತಿ ಕೊಟ್ಟಿರ್ತಕ್ಕಂಥದ್ದು ಸಂಭವ ಇರತಕ್ಕಂಥದ್ದು ನಾವು ಕಾಣ್ಬೋದು. ಆದರೆ ಸಂಪೂರ್ಣ ವಿವರಗಳು ಲಭ್ಯವಾಗಿಲ್ಲ. ಮಚ್ಚೇರಿಯಲ್ಲಿರ್ತಕ್ಕಂಥ ಸುಮಾರು 9 ಶತಮಾನಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕಲಿದೇವ ಅಂತ ಕರೆಯಲ್ಪಟ್ಟ ಶಿವಲಿಂಗವನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಕೆಲವು ಐತಿಹಾಸಿಕ ದೇವಸ್ಥಾನದ ಥರ ಈ ದೇವಸ್ಥಾನ ಕೂಡ ಹಾಳು ಬಿದ್ದಿರ್ತಕ್ಕಂಥದ್ದು ನೀವು ಹಿಂದೆ ಗಮನಿಸಬಹುದು. ಬಹುಶಃ ಸ್ಥಳೀಯರಿಗೆ ಈ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಸುಮಾರು 9 ಶತಮಾನಗಳ ಹಿಂದಿನ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇದನ್ನು ಹಾಳು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಅಥವಾ ಇನ್ಯಾವ ಕಾರಣಕ್ಕೆ ಅಂತಕ್ಕಂಥದ್ದು ಊಹಿಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ದೇವಸ್ಥಾನದ ಕಲಾಕೃತಿ ರಚನೆ ಬಹಳ ಅದ್ಭುತವಾಗಿದೆ. ಈ ದೇವಸ್ಥಾನ ನಿರ್ಮಿಸಿದ ಸಂದರ್ಭದಲ್ಲಿ 2 ಬಾಗಿಲಿರ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ಕಾಣಬಹುದಾಗಿತ್ತು. ಇದು ಉತ್ತರದ ದ್ವಾರ ಬಾಗಿಲು. ಈ ಬಾಗಿಲಲ್ಲಿ 2 ಕಂಬಗಳುಳ್ಳ ಮುಖಮಂಟಪವನ್ನು ನಾವು ಕಾಣಬಹುದು. ಅದೇ ರೀತಿ ನನ್ನ ಹಿಂದ್ಗಡೆ ಕಾಣ್ತಾ ಇರತಕ್ಕಂಥದ್ದು ದಕ್ಷಿಣ ಬಾಗಿಲು. ಈ ದಕ್ಷಿಣ ಬಾಗಿಲಲ್ಲಿ 2 ಕಂಬಗಳುಳ್ಳ ಮುಖಮಂಟಪವನ್ನು ನಾವು ಕಾಣಬಹುದು. ಆದರೆ ಈ ಮುಖಮಂಟಪದ ಸುತ್ತಲೂ ಕೂಡ ಲಾಂಟನ ಗಿಡ ಎಲ್ಲ ಬೆಳ್ಕೊಂಡಿರೋದ್ರಿಂದ ಇದು ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇಲ್ಲ. ಕೆಲವು ವರ್ಷಗಳ ಹಿಂದೆ ಇತ್ತೀಚೆಗೆ ಪೂರ್ವ ದಿಕ್ಕಿನಲ್ಲಿ ಈ ಹಿಂದ್ಗಡೆ ಕಾಣ್ತಕ್ಕಂಥದ್ದು ಬಾಗಿಲೇನಿದೆ, ಈ ಬಾಗಿಲನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಶಿಲಾಶಾಸ್ತ್ರದ ಪ್ರಕಾರ ಒಟ್ಟು 3 ದೇವರು ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಒಂದು ಕಲಿದೇವರು, ಇನ್ನೊಂದು ಮಾಚೇಶ್ವರ, ಇನ್ನೊಂದು ಮಾಧವ ದೇವರು. ನಾನೀಗ ದೇವಸ್ಥಾನದ ನವರಂಗದಲ್ಲಿ ಇದ್ದೀನಿ. ಈ ನವರಂಗದಲ್ಲಿ ಸುಮಾರು 10 ಕಂಬಗಳುಳ್ಳ 18 ಅಂಕಣದ ಈ ನವರಂಗವನ್ನ ನಾವು ಕಾಣಬಹುದು. ಬಹಳ ವಿಶಾಲವಾಗಿರ್ತಕ್ಕಂಥ ನವರಂಗ, ಬಹಳ ಸೊಗಸಾಗಿದೆ. ಈ ದೇವಸ್ಥಾನದ ಒಳಗಿರ್ತಕ್ಕಂಥ ಶಿಲಾಶಾಸನ ಏನಿದೆ, ಆ ಶಿಲಾಶಾಸನದ ಎಡಭಾಗದಲ್ಲಿ ಒಂದು ಶಿಲಾಶಾಸನ ದಾಖಲಾಗಿರೋ ಪ್ರಕಾರ
ಒಂದು ಮಾಚೇಶ್ವರ ಮತ್ತು ಒಂದೊಂದು ಮಾಧವ ದೇವರ ಅಂತ ಹೇಳಿದೆ. ಅಂದರೆ ಆ ದೇವರಿಗೆ ಕೂಡ ಗದ್ದೆ ಮತ್ತೆ ಬೆದ್ದಲು ಜಮೀನನ್ನ ಬಿಟ್ಟ ಬಗ್ಗೆ ದಾಖಲಾಗಿದೆ. ದೇವಸ್ಥಾನದಲ್ಲಿ ಬರೀ ನವರಂಗ ಅಲ್ಲದೆ 3 ಗರ್ಭಗುಡಿ ಇರ್ತಕ್ಕಂಥದ್ದು ನಾವು ಕಾಣಬಹುದು. ನನ್ನ ಹಿಂದ್ಗಡೆ ಕಾಣ್ತಾ ಇರ್ತಕ್ಕಂಥ ಗರ್ಭಗುಡಿ ಏನಿದೆ ಅದಕ್ಕೆ ಸುಖನಾಸಿ ಇದೆ. ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ನಾವು ನೋಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನಮಗೆ ಎಡಗಡೆ ಮತ್ತೆ ಬಲಗಡೆ 2 ಗರ್ಭಗುಡಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಅಂದ್ರೆ ಒಂದು ಗರ್ಭಗುಡಿ ಉತ್ತರಕ್ಕೆ ಮುಖ ಮಾಡಿದೆ, ಇನ್ನೊಂದು ಗರ್ಭಗುಡಿ ದಕ್ಷಿಣಕ್ಕೆ ಮುಖ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಪ್ರಾಯಶಃ 2 ಗರ್ಭಗುಡಿ ಏನಿದೆ ಅದು ಅಲ್ಲಿ ನಿಧಿಚೋರರು ತಮ್ಮ ಕೈ ಚಳಕವನ್ನ ತೋರಿಸಿ ಆ ವಿಗ್ರಹಗಳನ್ನ ತೆರವುಗೊಳಿಸಿ ಅಲ್ಲಿರ್ತಕ್ಕ ಕೆಳಗಡೆ ಇರತಕ್ಕಂಥ ಕಲ್ಲುಗಳನ್ನೆಲ್ಲ ತೆಗೆದು ಪ್ರಾಯಶಃ ಅದನ್ನ ನಿಧಿಚೋರರು ಆ ನಿಧಿಯನ್ನ ಕೊಂಡೊಯ್ದಿರಬಹುದು ಅಂತ ಒಂದು ಅಂದಾಜು ಮಾಡಬಹುದು. ಮಚ್ಚೇರಿಯಲ್ಲಿ ಇರ್ತಕ್ಕಂಥ ಈ ಕಲ್ಲೇಶ್ವರ ದೇವಸ್ಥಾನ ಅಥವಾ ಕಲಿದೇವರು ದೇವಸ್ಥಾನ ಅಂತ ಕರ್ಸ್ಕೊಳ್ಳೋ ದೇವಸ್ಥಾನ ಏನಿದೆ ಆ ದೇವಸ್ಥಾನದ 2 ಗರ್ಭಗುಡಿ ಅಂದ್ರೆ 3 ಗರ್ಭಗುಡಿಯಲ್ಲಿ 2 ಗರ್ಭಗುಡಿಯಲ್ಲಿ ಯಾವ ದೇವರುಗಳು ನಮಗೆ ಕಾಣಿಸೋದಿಲ್ಲ. ನಿಧಿಚೋರರು ತಮ್ಮ ಕೈಚಳಕವನ್ನ ತೋರಿಸಿರೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸುಮಾರು 9 ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಶಿವಲಿಂಗವನ್ನ ನಾವಿಲ್ಲಿ ಗಮನಿಸಬಹುದು. ಆದರೆ ಶಿವಲಿಂಗದ ಲಿಂಗ ಏನಿದೆ ಅದು ಸ್ವಲ್ಪ ಮುಕ್ಕಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ನವರಂಗದಲ್ಲಿ 2 ನಂದಿ ವಿಗ್ರಹ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಶಿಲಾಶಾಸನದ ಪ್ರಕಾರ ಮಾಚೇಶ್ವರ ಮತ್ತು ಕಲಿದೇವರು ಅಂತಕ್ಕಂಥದ್ದು 2 ನಾನು ನಿಮ್ಗೆ ಹೇಳಿದೆ. ಸೊ ಒಂದು ಮಾಚೇಶ್ವರಿಗೆ 1 ನಂದಿ ವಿಗ್ರಹ ಮತ್ತೆ ಇನ್ನೊಂದು ಕಲಿದೇವರಿಗೆ ಇನ್ನೊಂದು ನಂದಿ ವಿಗ್ರಹ, ಒಟ್ಟು 2 ನಂದಿ ವಿಗ್ರಹಗಳನ್ನ ಈ ದೇವಸ್ಥಾನದ ಆವರಣದಲ್ಲಿ ಇಟ್ಟಿರ್ತಕ್ಕಂಥದ್ದು ಕಾಣಬಹುದು. ಆದರೆ 2 ನಂದಿ ವಿಗ್ರಹ ಕೂಡ ಮುಕ್ಕಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಮಚ್ಚೇರಿಯಲ್ಲಿರ್ತಕ್ಕಂಥ ಇಂತಹ ಐತಿಹಾಸಿಕ ಅಂದರೆ ಸುಮಾರು 9 ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ ಯಾಕೆ ಹಾಳುಬಿಟ್ರು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡುತ್ತೆ. ಮಚ್ಚೇರಿಯ ಸುಮಾರು 9 ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ ಹಾಳು ಬಿದ್ದಿದೆ. ಸೊ ಇದನ್ನ ಪುರಾತತ್ವ ಇಲಾಖೆನವರಾಗಲಿ ಅಥವಾ ಸ್ಥಳೀಯರೊಂದಿಗೆ ಧರ್ಮಸ್ಥಳದ ಯಾವುದೋ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರಲ್ಲ ಅವರಾಗಲಿ ಅವರೆಲ್ಲ ಸಹಯೋಗದೊಂದಿಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯರು ಮತ್ತು ಈ ಗ್ರಾಮಸ್ಥರು ಅಥವಾ ಯಾರೇ ಸಂಬಂಧಪಟ್ಟವರು ಇತಿಹಾಸ ಪ್ರಿಯರು ಯಾರೇ ಆಗಲಿ ಗಮನ ಹರಿಸ್ಕೊಂಡು ಇದಕ್ಕೊಂದು ಕಾಯಕಲ್ಪ ಕೊಟ್ಟು ಒಂದು ರೂಪವನ್ನು ಕೊಡಬೇಕಾಗಿದೆ. ನನ್ನ ಹಿಂದ್ಗಡೆ ಕಾಣ್ತಕ್ಕಂಥದ್ದು ಮಚ್ಚೇರಿಯಲ್ಲಿರ್ತಕ್ಕಂಥ ಜೀರ್ಣೋದ್ಧಾರ ಆಗ್ತಾ ಇರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ. ಇತ್ತೀಚೆಗೆ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಆದರೆ ಈ ಹಿಂದೆ ಇದೇ ಸ್ಥಳದಲ್ಲಿ ಒಂದು ಪುರಾತನ ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಮುಂದೆ ಒಂದು ಶಿಲಾಶಾಸನ ಇತ್ತು. ಆದರೆ ಈಗ ಬಂದು ನಾನು ಶಿಲಾಶಾಸನ ಹುಡುಕ್ದೆ, ಆದರೆ ಶಿಲಾಶಾಸನ ಎಲ್ಲೂ ಕಾಣ್ತಾ ಇಲ್ಲ. ಆ ಶಿಲಾಶಾಸನದಲ್ಲಿ ಒಂದು ಮಾಹಿತಿ ದಾಖಲಾಗಿರ್ತಕ್ಕಂಥದ್ದು ಕಾಣ್ಬೋದಾಗಿತ್ತು, ಆದರೆ ಆ ಶಿಲಾಶಾಸನ ಈಗಿಲ್ಲ. ಆದರೆ ಸುಮಾರು 120 ವರ್ಷಗಳ ಹಿಂದೆ BL ರೈಸ್ ಅವರು ತಮ್ಮ ಎಪಿಗ್ರಫಿಯ ಕರ್ನಾಟಕದಲ್ಲಿ ಬರೆದಿರೋ ಹಾಗೆ ಅಥವಾ ದಾಖಲೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಲಾಶಾಸನದ ವಿವರ ಏನು ಹೇಳ್ತಿತ್ತು ಅಂತಂದರೆ, ಕ್ರಿಸ್ತಶಕ 1368 ಮೇ 12ನೇ ತಾರೀಕು ದಾಖಲಾಗಿರುವಂತೆ ಮಚ್ಚೇರಿಯ ಕಾಮಗೌಡನ ಮಗ ಮಾಚಗೌಡನು ಮಚ್ಚೇರಿಯಲ್ಲಿ ಕೆರೆ ನಿರ್ಮಿಸಿದ ಬಗ್ಗೆ ದಾಖಲಾಗಿರ್ಬೋದು ಅಂತ ಒಂದು ಅಂದಾಜು ಮಾಡಬಹುದು. ಶಾಸನ ದಾಖಲೆ ಮಾಡಿದ ಸಂದರ್ಭದಲ್ಲಿ ಆ ಶಿಲಾಶಾಸನದ ಅಕ್ಷರಗಳು ಅಳಿಸಿ ಹೋಗಿದ್ವು. ಹಾಗಾಗಿ ಇಷ್ಟು ಮಾತ್ರ ದಾಖಲೆ ಮಾಡಿದೆ. ಹಾಗಾಗಿ ಒಂದು ಅಂದಾಜಿನ ಪ್ರಕಾರ ಸುಮಾರು ಈ ಮಚ್ಚೇರಿಯಲ್ಲಿರ್ತಕ್ಕಂಥ ಕೆರೆಯನ್ನು ಕಟ್ಟಿಸಿ ಸುಮಾರು 654 ವರ್ಷ ಆಗಿರ್ಬೋದು ಅಂತ ಒಂದು ಅಂದಾಜು ಮಾಡಬಹುದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.